ನಿಪ್ಪಾಣಿಯಲ್ಲಿ ಶ್ರೀ ಮಹಾತ್ಮ ಬಸವೇಶ್ವರ ಸೌಹಾರ್ದ ಸಹಕಾರಿಯ ಬೆಳ್ಳಿ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಶ್ರೀ ಮಹಾತ್ಮ ಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವು ಅದ್ದೂರಿಯಿಂದ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳು ವಹಿಸಿದ್ದರು. ಪರಮಪೂಜ್ಯ ಶಿವಲಿಂಗೇಶ್ವರ ಸ್ವಾಮೀಜಿಗಳು, ಚಿಂಚಣಿಯ ಅಲ್ಲಮ ಪ್ರಭು ಸ್ವಾಮೀಜಿಗಳು ಹಾಗೂ ಪ್ರಾಣಲಿಂಗ ಸ್ವಾಮೀಜಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಜ್ಯೋತಿ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಂಸದ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, 20 ವರ್ಷಗಳ ಹಿಂದೆ ಶಾಸಕರಾಗಿರುವಾಗ ತಾವು ಈ ಸಹಕಾರಿಯನ್ನು ಉದ್ಘಾಟಿಸಿದ್ದು, ಸಹಕಾರಿ ಈಗ 200 ಕೋಟಿ ರೂಪಾಯಿಗಳ ಬಂಡವಾಳ ಹೊಂದಿರುವುದರೊಂದಿಗೆ ಪ್ರಗತಿಯ ಪಥದಲ್ಲಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಮಹಾತ್ಮ ಬಸವೇಶ್ವರ ಕ್ರೆಡಿಟ್ ಸೊಸೈಟಿಯ ಬಗ್ಗೆ ಹೇಳಬೇಕಂದ್ರೆ, ಇದನ್ನ ಉದ್ಘಾಟನೆ ಮಾಡಿದ ಸುಮಾರು 20 ವರ್ಷಗಳ ಹಿಂದೆ ಅವ್ರು ಮಾಡಿದಾಗ ನಾನು ಶಾಸಕನಾಗಿದ್ದೆ. ಪ್ರಕಾಶ್ ಹುಕ್ಕೇರಿ ಅವರೇ ಈ ಬ್ಯಾಂಕ್ ಉದ್ಘಾಟನೆ ಮಾಡಿ ಇವತ್ತು 200 ಕೋಟಿ ರೂಪಾಯಿಗೆ ಇವತ್ತು ಸೇಲ್ ಮಾಡುವುದನ್ನು ಹೊರೆ ಮಾಡಿ ಅತ್ಯುತ್ತಮವಾದ ಕ್ರೆಡಿಟ್ ಸೊಸೈಟಿಯನ್ನು ಇವತ್ತು ಜನ ನಡೆಸಿದ್ದಾರೆ. ಸುರೇಶ್ ಅಂಗಡಿ ಮಾತನಾಡಿ, ಸಹಕಾರಿಯ ಈ ಪ್ರಗತಿಗೆ ನಿರ್ದೇಶಕ ಮಂಡಳಿಯ ಪ್ರಾಮಾಣಿಕ ಸೇವೆಗೆ ಕಾರಣವೆಂದು ತಿಳಿಸಿದರು. ಈ ಜಗತ್ತು ಭಾರತ ಕಡೆ ನೋಡ್ತಾ ಇದೆ. 25 ವರ್ಷಗಳ ಕಾಲ ಈ ಬ್ಯಾಂಕ್ ಅನ್ನ ನಡೆಸಿಕೊಂಡು ಬಂದಂತಹ ನಿರ್ದೇಶಕ ಮಂಡಳಿ ಅವರ ಪ್ರಾಮಾಣಿಕ ಸೇವೆ ಇದಕ್ಕೆ ಕಾರಣ ಅಂತ ಹೇಳಬೇಕಾಗ್ತದೆ. ಈ ಪ್ರಾಮಾಣಿಕ ಸೇವೆ ಇವತ್ತು 25 ವರ್ಷಗಳ ಕಾಲ ಬಂದು ಒಂದು ಯಾವುದೇ ದೇಶದ ಪ್ರಗತಿ ಆಗಬೇಕಾದ್ರೆ ಆ ದೇಶದಲ್ಲಿ ಆರ್ಥಿಕ ಭದ್ರತೆ ಇರಬೇಕಾಗ್ತದೆ. ಇವತ್ತು ನಿಪ್ಪಾಣಿ ಇಷ್ಟೊಂದು ಪ್ರಗತಿಯನ್ನ ಹೊಂದಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕ ವ್ಯಾಪಾರ ಒಂದು ಕಾಲಕ್ಕೆ ಇಡೀ ದೇಶದಲ್ಲಿ ನಿಪ್ಪಾಣಿ ಬಗ್ಗೆ ತಮ್ಮದೇ ಆದಂತಹ ಚಾಪನ್ನ ತಂಬಾಕುರ ವ್ಯಾಪಾರದ ಮುಖಾಂತರ, ವಿವಿಧ ವ್ಯಾಪಾರ ಮುಖಾಂತರ ಇಡೀ ಭಾರತದಲ್ಲಿ. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಸಮಾಜವನ್ನು ಕುಟುಂಬವನ್ನಾಗಿ ಕಂಡು ಸಮಾಜ ಸೇವೆ ಸಲ್ಲಿಸಿದ ಸಹಕಾರಿಯ ಕಾರ್ಯ ನಿಜಕ್ಕೂ ಶ್ಲಾಘನೀಯವೆಂದು ವ್ಯಕ್ತಪಡಿಸಿದರು. की माझं कुटुंब हे फक्त माझं नाही, परंतु हे आपलं समाज देखील माझंच कुटुंब आहे असं समजून घेणं हे अशा सोसायटीने मनामध्ये आणलं. बसवेश्वर महात्मा बसवेश्वर सोसायटी ते काय करायला लागले की फक्त सदस्य मंडळी आणि अध्यक्ष हे एवढंच आमचं कुटुंब नाही आहे. आपण समाजाचं एक मोठं कुटुंब म्हणून समजून आपण समाजामध्ये सेवा करायला पाहिजे. म्हणून 25 वर्ष एक चांगल्या पद्धतीचं समाजामध्ये सेवा करत झाले. ಸಿದ್ದೇಶ್ವರ ಸ್ವಾಮೀಜಿಗಳು ತಮ್ಮ ಆಶೀರ್ವಚನದ ಮೂಲಕ ನೆರೆದಿದ್ದವರನ್ನು ಭಕ್ತಿಯ ಸುದೆಗೆ ಕರೆದೊಯ್ದರು. ಹೃದಯದಲ್ಲಿ ಆಸೆ, ಸ್ವಾರ್ಥ, ದ್ವೇಷಗಳೆಂಬ ದುರ್ಗಂಧವಿರಬಾರದು, ಬದಲಿಗೆ ಹೃದಯದಲ್ಲಿ ಪ್ರೇಮವೆಂಬ ಸುವಾಸನೆ ತುಂಬಿರಬೇಕೆಂದು ತಿಳಿಸಿದರು. ಶಾಂತಿಯ ವಾಸನೆ ಹಾಗೆ ಮನುಷ್ಯ ಅದು ಬಸವಣ್ಣನವರ ತತ್ವ. ಅದಕ್ಕೆ ಅವರು ಬಹಳ ಸುಲಭ ಮಾತು ಹೇಳಿ ಒಂದು ಎರಡು ಕೆಲಸ ಮಾಡೋದು. ಎಷ್ಟು ವರ್ಷ ಈ ಜಗತ್ತಿನಲ್ಲಿ ಬದುಕುವಲ್ಲ ಅಷ್ಟು ವರ್ಷ ಈ ಕೈಗಳನ್ನು ಚೆನ್ನಾಗಿ ಬಳಸೋದು. ಜಾಗೃತ ಸಹಕಾರಿಯ ಸೇವೆಯು ಹಲವರ ಜೀವನದಲ್ಲಿ ಬೆಳಕಾಗಿದೆ ಎಂಬ ಮಹಾತ್ಮರ ವಾಣಿಗಳಿಂದ ಸಹಕಾರಿಯ ಕಾರ್ಯಕ್ಕೆ ವಿಶೇಷ ಮೆರುಗು ಬಂದಂತಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಕಾಕಾ ಸಾಹೇಬ್ ಪಾಟೀಲ್, ವಿ ಕುಮಾರ್ ಪಾಟೀಲ್, ಸುಭಾಷ್ ಜೋಶಿ, ವಿಲಾಸ್ ಗಾಡಿವಡ್ಡರ್, ಸುನೀಲ್ ಪಾಟೀಲ್, ಅಶೋಕ್ ಬಾಗೇವಾಡಿ, ಚಂದ್ರಕಾಂತ್ ಕೋಟಿವಾಲೆ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು.